ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳುವಂಥ ಒಂದು ಸಮಯ ಹತ್ರ ಬಂದಿದೆ. ಆದರೆ ಒಂದೇ ಒಂದು ಎಚ್ಚರಿಕೆ ಮಾತ್ರ ಇಟ್ಕೋಬೇಕಾಗತ್ತೆ. ಕಟಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಹಾಗಿದ್ರೆ ಮದುವೆ ಯೋಗ ಕೂಡ ಬರ್ತಾ ಇದೆಯಾ? ಕಟಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಅಡಗಿದೆ ಬಹಳಷ್ಟು ರಹಸ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಕಟಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಬಿಟ್ಟಿದೆ ನಿಮಗೆ. ಯಾಕೆ ಗೊತ್ತಾ? 12ರಲ್ಲಿ ಗುರು ಇದ್ದ, ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿತ್ತು. ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಎಷ್ಟು ಓದಿದ್ರು ತಲೆಗಂಟುತ್ತಿಲ್ಲಪ್ಪ ಅಂತ ಯೋಚನೆ ಬರ್ತಾಯಿತ್ತು. ಏನಪ್ಪ ಮಾಡೋದು, ಗುರುಬಲ ಇಲ್ಲ, ಏನಾದರೂ ನ್ಯೂಸ್ ಸ್ಟಾರ್ಟಪ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅಥವಾ ಮನೆಯಲ್ಲಿ ಮದುವೆ ಕಾರ್ಯಗಳನ್ನ ಮಾಡೋಣ ಅಂದ್ಕೊಂಡಿದ್ದೀವಿ, ಗುರುಬಲ ಇಲ್ವಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಅಂದವರು ಎಲ್ಲರಿಗೂ ಕೂಡ ಇವಾಗ ಒಂಥರ ಸಂತೋಷದ ಸಮಯ. ಯಾಕೆಂದರೆ 2ನೇ ತಾರೀಕೆ ಗುರು ನಿಮ್ಮ ಲಗ್ನಕ್ಕೆ ಬಂದಾಯಿತು, ಅಂದರೆ ನಿಮ್ಮ ರಾಶಿಗೆ ಬಂದಾಯಿತು. ಇದರಿಂದ ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಗಂಡು ಹೆಣ್ಣು ಸಿಗುವಂಥ ಸಮಯ, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥ ಸಮಯ, ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಹೋಮ ಹವನಗಳಾಗಿರ್ಬೋದು ಮಾಡುವಂಥ ಸಮಯ ಬಂದಾಯಿತು. ಜೊತೆಗೆ ಖರ್ಚು ಕೂಡ ಬೆನ್ನಿಂದನೇ ಇದೆ. ಯಾಕೆ ಹೇಳಿ? ಸಾಕಷ್ಟು ಗ್ರಹಗಳು, ಅದರಲ್ಲೂ ಬುಧ ಮತ್ತು ಶುಕ್ರ ಗ್ರಹಗಳೇ 12ನೇ ಮನೆಯಲ್ಲಿರೋದ್ರಿಂದ ಖರ್ಚಂತೂ ಜಾಸ್ತಿನೇ ಇರುತ್ತೆ. ಸೊ ಶುಭ ಕಾರ್ಯ ಮಾಡ್ತಾ ಇದ್ದೀರಾ ಅಂತಂದಮೇಲೆ ಖರ್ಚು ಇದ್ದೇ ಇರುತ್ತೆ ಅಲ್ವಾ, ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಆದರೆ 11ನೇ ಮನೆಯಲ್ಲಿರುವಂಥ ಸೂರ್ಯ ಒಳ್ಳೆ ಫಲಗಳನ್ನ ಕೊಡ್ತಿದ್ದಾನೆ, ಅದೃಷ್ಟನ ತೊಗೊಂಬಂದು ಕೊಡ್ತಿದ್ದಾನೆ. ಗೌರ್ಮೆಂಟಿಂದ ಕೆಲಸಗಳಾಗುವಂಥದ್ದಾಗಿರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ತಂದೆಯಿಂದ ಏನಾದರೂ ಲಾಭಗಳು ಬರುವಂಥದ್ದಾಗಿರ್ಬೋದು. ಎಸ್ಪೆಷಲಿ ಯಾರೆಲ್ಲ ಏನು ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅಥವಾ ಯಾರೆಲ್ಲ ಸರ್ಕಾರಿ ನೌಕರರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಳ್ಳೆ ಲಾಭ ತಂದುಕೊಡುವಂಥ ಸಮಯ. ಆದರೆ 11ನೇ ಮನೇಲಿರುವಂಥ ಸೂರ್ಯ 12ನೇ ಮನೆಗೂ ಬರ್ತಾನೆ. ಆ ಸಮಯದಲ್ಲಿ ಅಂದರೆ 15ನೇ ತಾರೀಕಿನ ನಂತರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಕೆಲಸಗಳನ್ನ ಬೇಗ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕ್ವೈರೀಸ್ ಬರುವಂಥದ್ದು, ಇಲ್ಲಾಂದರೆ ಏನಾದರೂ ಕೆಲವೊಂದು ಅಡೆತಡೆಗಳು, ಮೇಲಧಿಕಾರಿಗಳಿಂದ ಏನಾದರೂ ಒಂದು ಹಿಂಸೆ, ಇಂಥದ್ದು ಕೂಡ ಬರೋ ಸಾಧ್ಯತೆ ಇರುತ್ತೆ. ಜನ್ಮಗುರು ನರೋ ದುಃಖಂ ಅಂತ ಹೇಳ್ತಾರೆ. ಸೊ ಕಟಕ ರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ಬರುತ್ತೆ. ಯಾರು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಗುರು ಲಗ್ನದಲ್ಲಿದ್ದಾನಪ್ಪ, ಎಂಥ ಉಚ್ಚ ರಾಶಿನಲ್ಲಿದ್ದರೂ ಏನಾದರೂ ಸಂಕಟ ಇರುತ್ತೆ. ಆ ರೀತಿ ಯಾವುದೂ ಇಲ್ಲ, ಇರುತ್ತೆ, ಇರೋದೇ ಇಲ್ಲ ಅಂತ ಹೇಳ್ತಿಲ್ಲ. ಸಣ್ಣ ಪುಟ್ಟದ್ದು ಇವಾಗ ನಾನು ಹೇಳಿದೆ, ಇವಾಗ ಭೂಮಿಯಿಂದನೋ ಅಥವಾ ಸೌಕರ್ಯನೋ ಗೌರ್ಮೆಂಟಿಂದನೋ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು 15ನೇ ತಾರೀಕು ನಂತರ ಅಂತ ಹೇಳಿದೆ. ಈ ರೀತಿಯಾದ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ಆ ಕ್ಷಣದಲ್ಲಿ ಇರುತ್ತೆ, ಅಥವಾ ಆ ಸಮಯದಲ್ಲಿ ಮಾತ್ರ ಇರುತ್ತೆ, ಸ್ವಲ್ಪ ದಿನಗಳ ಕಾಲ. ಆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ. ಹಂಗಿದ್ಬಿಟ್ಟಾಗ ಏನಾಗುತ್ತೆ, ಏನೇ ಸಮಸ್ಯೆ ಬರಲ್ಲ. ಜೂನ್ 15ನೇ ತಾರೀಕಿಂದ ಜುಲೈ 15ರವರೆಗೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನಾದರೂ ಕೆಲಸಗಳು ಮಾಡ್ತಿದ್ದೀರಾ ಅಥವಾ ಗೌರ್ಮೆಂಟಿಂದ ಕೆಲಸಗಳನ್ನ ಮಾಡ್ಕೋಬೇಕಾ, ಸ್ವಲ್ಪ ನಿಧಾನ ಮಾಡಿ ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಂಬಿಡಿ. ಅಂದರೆ ಏನು, ಗೌರ್ಮೆಂಟ್ ನೌಕರರು ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಂಬಿಡಿ. ಇನ್ನೇನಾದರೂ ನಿಮಗೆ ಅಕ್ಕಪಕ್ಕ ಜಗಳಗಳು ಮಾಡ್ಕೊಳ್ಳೋದು, ಅದು ಇದು ಏನಾದರೂ ಮಾಡಿದ್ರೆ ಸ್ವಲ್ಪ ಸ್ಟೇಷನ್ ಕಂಪ್ಲೇಂಟ್ ಆಗೋದು, ಅದು ಇದು ಸಣ್ಣ ಪುಟ್ಟ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರ ಒಂದು ಗೋಜಿಲ್ಗೂ ಹೋಗಬೇಡಿ. ನೀವಾಯಿತು ನಿಮ್ಮ ಪಾಡಾಯಿತು ಅಂತ ಇದ್ಬಿಡಿ. ಅವಾಗ ಆ ಸಮಸ್ಯೆನೂ ನಿಮ್ಮ ಹತ್ರಕ್ಕೆ ಸುಳಿಯೋಲ್ಲ. ಇನ್ನು ಬುಧ ಶುಕ್ರ ಅಂತ ಹೇಳಿದೆ 12ರಲ್ಲಿ ಇರ್ತಾರೆ, ಖರ್ಚು ಜಾಸ್ತಿ. ಅದಾದಮೇಲೆ ನಿಮ್ಮ ಲಗ್ನಕ್ಕೆ ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಖರ್ಚಲ್ಲಿ ರೆಡ್ಯೂಸ್ ಆಗುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ಏನೋ ಒಂಥರ ಕಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಗುರು ಬುಧ ಶುಕ್ರ 3 ಗ್ರಹಗಳ ಒಂದು ಸಂಯೋಗ ಕೂಡ ನಿಮ್ಮ ರಾಶಿ ಒಳಗಡೆ ಆಗೋಗುತ್ತೆ. ಸೊ ಇದೇನಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಏನೋ ಒಂದು ಮುಖದಲ್ಲಿ ಒಂಥರ ಕಳೆ ಬಂದುಬಿಡುತ್ತೆ. ಆಲ್ರೆಡಿ ಹೇಳಿದೆ ನಾನು, ಗುರುಬಲ ಬಂದಿದೆ, ಮದುವೆ ಗಂಡು ಹೆಣ್ಣು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶುಕ್ರ ಬೇರೆ ಇದ್ದಾನೆ, ಪ್ರೀತಿ ವಿಶ್ವಾಸ ಜಾಸ್ತಿ ಮಾಡ್ಕೊಂಬಂದು ಕೊಡ್ತಾನೆ. ಇನ್ನು ನಿಮಗೆ 7ನೇ ಮನೆಗೆ ಬೇರೆ ಗುರುದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಗುತ್ತೆ. 5ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ
ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ, ಮಕ್ಕಳಿಂದ ಅಭಿವೃದ್ಧಿ ಆಗುತ್ತೆ, ಮಕ್ಕಳಾಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗೆ ಮಕ್ಕಳಿಲ್ಲ, ತುಂಬ ದಿವಸದಿಂದ ಮಕ್ಕಳಿಲ್ಲ ಅಂತ ಒದ್ದಾಡ್ತಿರೋರ್ಗೂ ಕೂಡ ಮಕ್ಕಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರೀತಿ ಪ್ರೇಮ ಏನಾದರೂ ಈ ಪ್ರೇಮಿಗಳಿದ್ರು ಅಂದರೆ ಅವರಿಗೆ ಪ್ರೀತಿ ಜಾಸ್ತಿ ಆಗುವಂಥದ್ದು ಕೂಡ ಆಗುತ್ತೆ. ಸೊ ಒಂದು ಲೆಕ್ಕಾಚಾರವಾಗಿ ನೋಡೋಕೆ ಹೋದಾಗ ತುಂಬ ಅದ್ಭುತವಾದ ಸಮಯ. ಸ್ವಲ್ಪ ದಿನಗಳ ಕಾಲ 12ನೇ ಮನೆಗೆ ಕೆಲವು ಗ್ರಹಗಳು ಬಂದಾಗ ಖರ್ಚು ಜಾಸ್ತಿ ಅಥವಾ ಏನೋ ಒಂಥರ ಹಿಂಸೆ, ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸಗಳಲ್ಲಿ ಹಿನ್ನಡೆ ಆಗೋದು, ಆ ಕೆಲಸ ಆಗ್ತಿಲ್ವಲ್ಲ ಅಂತ ಸ್ವಲ್ಪ ನಿಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಅನ್ನೋದು ಅಷ್ಟೇ. ಇನ್ನು 11ನೇ ಮನೇಲಿ ನಿಮ್ಗೆ ಏನಾಗುತ್ತೆ, ಕುಜನ ಸಂಚಾರ ನಡೀತಿದೆ. 11ನೇ ಮನೇಲಿ ಕುಜ ಇರೋ ತನಕ ನಿಮಗೆ ಅಂದರೆ ಮೊದಲು ನಿಮಗೆ 10ನೇ ಮನೇಲಿ ಇರ್ತಾನೆ, 10ನೇ ಮನೆಯಿಂದ 11ನೇ ಮನೆಗೆ ಕುಜ ಬರ್ತಾನೆ. ಸೊ ಹಾಗಾಗಿ ಭೂಮಿಯಿಂದ ಲಾಭ ಬರುತ್ತೆ, 10ನಲ್ಲಿದ್ದರೂ ಬರುತ್ತೆ, 11ನೇ ಮನೆಗೆ ಬಂದರೂ ಬರುತ್ತೆ, ಲಾಭ ಜಾಸ್ತಿ ಆಗುತ್ತೆ ಅಷ್ಟೇ. 11ನೇ ಮನೆಗೆ ಬಂದಮೇಲೆ ಭೂಮಿ ತೊಗೋಬೇಕು, ಹೆಂಗೂ ಗುರುಬಲ ಬಂದಿದೆ, ಮನೆ ತೊಗೋಬೇಕು ಅಂದ್ಕೊಂಡಿದ್ವಿ ಅಥವಾ ಭೂಮಿ ತೊಗೋಬೇಕು ಅಂದ್ಕೊಂಡಿದ್ವಿ ಅಥವಾ ಇನ್ನೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ವಿ, ಅದೆಲ್ಲದಕ್ಕೂ ಕೂಡ ಅನುಕೂಲಗಳಾಗೋಕ್ಕೆ ಶುರು ಆಗುತ್ತೆ. ಜೊತೆಗೆ ಶನಿಯ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ ಶನಿ ನಿಮಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾಯಿದ್ರು ಕೂಡ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಅದೃಷ್ಟದಲ್ಲಿ ದುಪ್ಪಟ್ಟಾಗತ್ತೆ. ಏನು ನಿಮಗೆ ಅದೃಷ್ಟದಲ್ಲಿ ತಡೆ ಆಗ್ತಿತ್ತು, ಅಯ್ಯೋ ಏನೋ ಕೆಲಸ ಆಗೋಯ್ತು ಅನ್ನೋಷ್ಟರ ಕಡೆ ಕೆಲಸ ಆಗ್ತಿಲ್ಲ ಅಂತ ಏನು ಕೊರಗ್ತಿದ್ರಿ, ಈಗ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ಕೆಲಸಗಳು ಸ್ವಲ್ಪ ಸರಾಗವಾಗೋಕ್ಕೆ ಶುರು ಆಗುತ್ತೆ. ಇಷ್ಟು ದಿವಸ ಕೊರಗ್ತಿದ್ದಂಗೆ ಕೊರಗುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ನಿಮಗೆ ಗುರುವಿನ ದೃಷ್ಟಿ ನಿಮಗೆ ನಾನು ಆಗಲೇ ಹೇಳಿದೆ 5 ಮತ್ತು 7ನೇ ಮನೆಗೂ ಬೀಳ್ತಾ ಇದೆ. ಸೊ ಇದರಿಂದ ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಅಂತ. ಆದರೆ 8ನೇ ಮನೆಗೆ ರಾಹು ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ. ಆರೋಗ್ಯದ ವಿಷಯದಲ್ಲಿ ತೊಂದರೆಗಳನ್ನ ಕಾಡುತ್ತೆ. ಯಾವ ರೀತಿಯಾದದ್ದು, ಏನೋ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನಾದರೂ ಸಿಮ್ಟಮ್ಸ್ ಗೊತ್ತಾಯಿತು ಅಂದರೆ ಮೊದಲೇ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ, ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ. ಯಾವುದನ್ನು ಮೇಜರಾಗಿ ಪ್ರಾಬ್ಲಮ್ ಆಗದೇ ಇರೋ ಥರ ಸ್ವಲ್ಪ ತಡೆದಿಟ್ಕೊಳ್ಳಿ. ಇನ್ನು ವಾತಾವರಣ ತುಂಬ ಚೆನ್ನಾಗಿದೆ, ಯಾವುದೇ ಅದೇ ರೀತಿಯಾದ ನೆಗೆಟಿವಿಟೀಸ್ ಇಲ್ಲ. ಆದರೆ 2ನೇ ಮನೇಲಿ ಕೇತು ಇರೋದ್ರಿಂದ ಮಾತಾಡಬೇಕಾದ್ರೆ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಒಂದು ಮಾತಾಡೋಕ್ಕೆ ಹೋಗಿ ಅದು ತಪ್ಪಾಗೋದು, ನೀವು ಬೇಕು ಅಂತ ಮಾತಾಡ್ತಿರೋ ಬೇಡ ಅಂತ ಮಾತಾಡ್ತಿರೋ, ನಿಮ್ಮ ಎದುರುಗಡೆ ಇರೋರು ನಿಮ್ಮನ್ನು ತಪ್ಪರ್ಥ ತಿಳ್ಕೊಂಡು ನಿಮ್ಮನ್ನು ಏನಾದರೂ ಒಂದು ಅಪಾದನೆ ಹೊರಿಸೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ವಿಷಯದಲ್ಲಿ ಕೇರ್ಫುಲ್ಲಾಗಿರಿ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ನೆಗೆಟಿವಿಟಿನೂ ಇದೆ ಅಲ್ವಾ, ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಹೆಂಗೆ, ಯಾಕಂದರೆ ಗುರು ಆಲ್ರೆಡಿ ಬಂದಾಯಿತು. ಗುರುಗಳ ಆರಾಧನೆ ಜಾಸ್ತಿ ಮಾಡಿದಷ್ಟು ಕೂಡ ಇನ್ನಷ್ಟು ಯೋಗಗಳನ್ನ ನೀವು ನೋಡಬಹುದು. ಆದರೆ 12ನೇ ಮನೆಯಲ್ಲಿ ಕೆಲವು ಗ್ರಹಗಳಿರೋ ತನಕ ಅಂದರೆ ನೋಡಿ, ಸೂರ್ಯನಿಗೋಸ್ಕರ ಭಾನುವಾರದ ದಿವಸ ಗೋಧಿನ ದಾನ ಮಾಡಿ, ಗೋಧಿ ಹಿಟ್ಟನ್ನು ದಾನ ಮಾಡೋದು ಅಥವಾ ಗೋಧಿನ ದಾನ ಮಾಡೋದನ್ನ ಮಾಡ್ಕೊಳ್ಳಿ. ಇನ್ನು ಶುಕ್ರ ಮತ್ತು ಬುಧ ಗ್ರಹಗಳಿರೋ ತನಕನೂ ಕೂಡ ನೀವು ಲಕ್ಷ್ಮಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ, ಲಕ್ಷ್ಮಿ ಅಷ್ಟೋತ್ತರಗಳನ್ನ ಜಾಸ್ತಿ ಕೇಳಿ. ಇನ್ನು ಬುಧ ಅಂತ ಬಂದಾಗ ವಿಷ್ಣು ಸಹಸ್ರನಾಮನ ಕೇಳುವಂಥದ್ದು, ಇದಿಷ್ಟು ಮಾಡ್ಕೊಂಡೋದ್ರೆ ಸಾಕು, ನಿಮ್ಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಬರೋದಿಲ್ಲ.